ಸಮಯ ಬೆಳಿಗ್ಗೆ 9:30. ಪಾಪ ಆ ಕಡೆ ಇರೋ ದೊಡ್ಡವ ಈ ಕಡೆ ಇರೋ ಚಿಕ್ಕವ. ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು. ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗ ಸೊಪ್ಪು ನೀವಿಬ್ರು ಮಾಡು ತಪ್ಪು. ಗಿಲ್ಲಿ ಏನೇನ್ ದಬಾಕಿದ್ಯಾ? ಒಳಗಡೆ ಬಕೆಟ್ ದಬಾಕಿದ್ದೀನಿ. ಗಿಲ್ಲಿ ಅಂತಾರೆ ನಿಂಗೆ ಸಿಲಿ ಇದ್ದಂಗೆ ಹೇಳ್ತಿ ನೀನೆ ನಮ್ಗೆ ಹುಲಿ. ದಿನ ಒಂದೊಂದು ಮಾತು ಕೇಳಿ ನಗ್ತೀವಿ ನಾವು ಡೈಲಿ. ಆ ಕಡೆ ಇರೋ ದೊಡ್ಡವ ಈ ಕಡೆ ಇರೋ ಚಿಕ್ಕವ. ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು. ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗ ಸೊಪ್ಪು ನೀವಿಬ್ರು ಮಾಡು ತಪ್ಪು. ಗುಡ್ ಮಾರ್ನಿಂಗ್ ಜಿಗ್ ಬಾಸ್. ಏನಮ್ಮ ಏನ್ ಡ್ಯಾನ್ಸ್ ನಿಂದು, ಏನ್ ಎನರ್ಜಿ? ಅದು ಅಂಕಲ್ ಸಾರಿ ಅಣ್ಣ, ಎಂತ ಗೊತ್ತುಂಟ, ಟ್ಯಾಬ್ಲೋ ಉಂಟಲ್ಲ ಅಲ್ಲಿ ಉಂಟಲ್ಲ ಎಲ್ಲ ಒಟ್ರಾಶಿ ಡ್ಯಾನ್ಸ್ ಮಾಡುದು. ನಾವು ಹಾಗೆ ಡ್ಯಾನ್ಸ್ ಮಾಡುದು. ಹಾ, ಈ ವಾರ ಇವಳು ಓವರ್ ಆಗಿ ಡ್ಯಾನ್ಸ್ ಮಾಡಿದಳಂತೆ, ಇವಳನ್ನೇ ನಾಮಿನೇಟ್ ಮಾಡಬೇಕು. ಏ ಗಿಲ್ಲಿ ಬಾ ಇಲ್ಲಿ. ಏನು ನನ್ಗೆ ಏನು ಅಂತ ಕೇಳ್ತೀಯಾ? ರೆಸ್ಪೆಕ್ಟ್ ಕೊಟ್ಟು ಮಾತಾಡು. ಏನು ಅನ್ನೋದ್ರಲ್ಲಿ ಕೂಡ ರೆಸ್ಪೆಕ್ಟ್ ಇದೆಯಾ? ಏನ್ರಿ ಅಂತ ಕೇಳು. ಓಕೆ ದೊಡ್ಡವ. ಹೇಗಿಲ್ಲಿ ಎಂತೆಂತ ಅವಳಿಗೆ ಏನದು ಅದು ನಂಗೆ ಡೈಲಾಗೆ ಕೊಟ್ಟಿಲ್ಲ. ಸರ್ ನೀವು ಬರುವಾಗ ಹೆಂಗಿದ್ರಿ ಸರ್, ಈಗ ಹೇಗಾದ್ರಿ ಸರ್? ಜಿಗ್ ಬಾಸ್ ಚಿಕನ್ ಕಳ್ಸಿ. ಗಿಲ್ಲಿ ನಂಗೆ ಏನಾದ್ರೂ ಮಾಡಿ ರಿಜಿಸ್ಟರ್ ಆಗ್ಬೇಕಲ್ಲ. ಹೌದಾ? ಹಾ ಈಗ ರಿಜಿಸ್ಟರ್ ಆಗ್ತೀನಿ ನೋಡಿ. ರಿಷಾ ಬಕೆಟ್ ಕೊಡೆ. ನೀನ್ ಈಗ ರಿಜಿಸ್ಟರ್ ಮಾಡ್ತೀನಿ. ಗಿಲ್ಲಿ ಬಂದೆ. ಗಿಲ್ಲಿ ಚೆನ್ನಾಗಿ ರಿಜಿಸ್ಟರ್ ಮಾಡಿದ್ದಾನೆ. ಗಿಲ್ಲಿ ಓ ಗಿಲ್ಲಿಗೇನೋ ಅದು ಆಗಿದೆ. ಗಿಲ್ಲಿ ಯಾಕೆ ನನ್ನ ಬಟ್ಟೆನೆಲ್ಲ ಹಾಕಿದ್ಯಾ? ಗಿಲ್ಲಿ ಏನ್ ಮಾಡ್ತೀಯ? ಗಿಲ್ಲಿ ನಾನು ಬಕೆಟ್ ಕೊಡು ಅಂದ್ರೆ ಬಕೆಟ್ ಕೊಟ್ಟಿದ್ಯಾ? ನಾನು ಹಂಗೆ ಮಾಡೋದು. ಟಚ್ ಮಾಡ್ಲಿಕ್ಕಿಲ್ಲ. ಟಚ್ ಮಾಡ್ಲಿಕ್ಕಿಲ್ಲ. ಎಂತ ಗಿಲ್ಲಿ ಅದು ಯಾಕನ್ನ ಹಾಕಿದ್ಯಾ? ನೀನು ಊಸರವಳ್ಳಿ. ಏ ನೀನು ಊಸು. ಗಿಲ್ಲಿ ಹಾ ಈಗ ಚಂದ ರಿಜಿಸ್ಟರ್ ಆದೆ. ಸೂರಜ್ ಏನಾದ್ರೂ ಹೇಳ, ಏನಿದೆ ಇಲ್ಲಿ? ಸೂರಜ್ ಏನಾದ್ರೂ ಹೇಳು. ಐ ಲವ್ ಯು. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಈ ಜಿಗ್ ಬಾಸ್ ಇರೋ ತನಕ ನಾನು ಸೂರಜ್ ಜೊತೆ ಮಾತಾಡಲ್ಲ. ಇವಳು ಒಪ್ಕೊಳ್ದಿಲ್ಲ ಅಂತ ಮೊದಲೇ ಗೊತ್ತಿದ್ರೆ ಏಪ್ರಿಲ್ ಫುಲ್ ಅಂತ ಹೇಳ್ಬೋದಿತ್ತು. ಇದು ನವೆಂಬರ್. ಒಂದು ಉತ್ತರ ಕನ್ನಡ ಹಾಡಾಡ್ರಿ. ಬೇಕಾ? ಸರಿ ಮಾಡ್ಕೊಳ್ತಿದ್ದೇನೆ. ನಾ ಡ್ರೈವರ ನೀಲವ್ವರ, ನಾ ಡ್ರೈವರ ನೀ ಡ್ರೈವರ, ನಾನೆಂಗ ಡ್ರೈವರ್ ಅದು. ನಾ ಡ್ರೈವರ ನೀ ಕಂಡಕ್ಟರ. ಸಮಯ ಮಧ್ಯಾಹ್ನ 12:30. ಏನು ಮಾತಾಡಲ್ವಾ? ಮಾತಾಡಿಸಿದ್ರೆ ತಾನೇ ಮಾತಾಡೋದು. ಮಾತಾಡ್ತಿದ್ದೇನಲ್ಲ. 2 ದಿನ ಬೇಕಾಯ್ತು ನಾನು ಕೇಳಕ್ಕೆ. ನೀ ಬರ್ತಿದ್ದೆ ಅನ್ಕೊಂಡೆ. ಇಲ್ಲಿ ಯಾರೋ ಒಬ್ರು ಮಾತಾಡುವಾಗ ಮುಖನೇ ನೋಡ್ತಿರ್ಲಿಲ್ಲ. ನಾನು ನೋಡ್ಬೇಕಾದ್ರೆ ನೀನು ನೋಡ್ತಿದ್ಯಾ? ಇಲ್ಲ. ಮತ್ತೆ ಹೇಗೆ ಗೊತ್ತಾಗ್ತದೆ ನಾನು ನಿನ್ನ ನೋಡ್ತಿದ್ದೇನೆ ಅಂತ? ಸೂರಜ್ ಅದೇನು? ಯಾವುದು ಇದು? ಪೆತ್ತ ಕೇಳಿದ್ದೀರಾ? ಬಫೆಲ್ಲೋ ಎರ್ಮೆ
ಈ ನಮ್ಮ ಊರಿನಲ್ಲಿ ಕಂಬಳ ಕೇಳಿದಿರಲ್ಲ, ಕಂಬಳ ಅದುಂಟಲ್ಲ. ಈಗ ಇದು ಪಟ್ರಿ ಆಯ್ತಾ, ಇದು ಪಟ್ರಿ. ಇಬ್ರು ಎರ್ಮೆ ಇರ್ತಾರೆ, ಸಾರಿ ಇಬ್ರು ಎರ್ಮೆ ಮತ್ತೆ ಒಂದು ಜನ. ಅವರುಂಟಲ್ಲ ಈಚೆಯಿಂದ ಬಿಸಿಲು ಪೀ ಅಂತ ಊದ್ತಾರೆ. ಊದುವಾಗ ಎಬ್ಬು ಹೇಗೆ ಓಡ್ತಾರೆ ಗೊತ್ತುಂಟಾ, ರೇಸ್, ಫುಲ್ ರೇಸು. ಅವರು ಓಡುದು ಫುಲ್. ಅಲ್ಲ ಇದು ಕಂಬಳದ ಅಂದ್ರೆ ನಮ್ಮ ಊರಿನಲ್ಲಿ. ಅದಾದ್ಮೇಲೆ ಅವರಿಗೆ ಯಾರು ಫಸ್ಟ್ ಬರ್ತಾರ ಅವರಿಗೆ ಅವಮಾನ ಅಲ್ಲ ಅದೇ. ಹಾ ಅಷ್ಟೇ, ಅದೇ ಕಂಬಳ. ರಕ್ಷಿತಾ ಯಾರ ಜೊತೆ ಮಾತಾಡ್ತಿದ್ದಾಳೆ? ಮಲ್ಲಮ್ಮ ಎಲಿಮಿನೇಟ್ ಆಗಿ ಹೋಗಿದ್ದಾರಲ್ಲ. ಮಲ್ಲಮ್ಮ ಎಲಿಮಿನೇಟ್ ಆದ ನಂತರ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಯಾರಿಗೂ ಕಾಣಿಸದ ಮಲ್ಲಮ್ಮ ರಕ್ಷಿತನಿಗೆ ಕಾಣಿಸ್ತಿದ್ದಾರೆ. ಮಲ್ಲಮ್ಮ ಅಂದ್ರೆ ಮಲ್ಲಮ್ಮವ ಎಲಿಮಿನೇಟ್ ಆಗಿ ಹೋದ್ರಲ್ಲ. ಓಹೋ ಆ ಮಲ್ಲಮ್ಮ. ಓಕೆ ಓಕೆ ಓಕೆ. ಇವ ಯಾರ? ಮಲ್ಲಮ್ಮ ಎಲಿಮಿನೇಟ್ ಆಗೋಗಿ ಜಾಸ್ತಿ ಹತ್ತದಿವನೇ. ಇದು ಬಿಗ್ ಬಾಸ್ ಮನೆಯ ಮುಖ್ಯ ದ್ವಾರವು ವಾರ ಪೂರ್ತಿ ಹೀಗೆ ತೆರೆದೇ ಇರುತ್ತದೆ. ಈ ವೀಕ್ ಎಲಿಮಿನೇಷನ್ ಆದ ನಂತರವೇ ಈ ಅರ್ಧ ತೆರೆದ ಬಾಗಿಲು ಮುಚ್ಚಲಾಗುತ್ತದೆ. ಶುಭವಾಗಲಿ ಬಿಗ್ ಬಾಸ್. ಅಲ್ಲಿ ನೋಡಿ, ಸ್ವಚ್ಛ ಹಾರರ್ ಫೀಲ್ ಬರ್ತಿದೆ. ಇವು ನಾನದ್ರ ಹತ್ರ ಸಹ ಹೋಗುದಿಲ್ಲ. ಆ ಜಾಗದಿಂದ ಅಶ್ವಿನಿ ಯಾವಾಗ ಹೋಗ್ತೇನೆ ಕಾಯ್ತಿದ್ದಾನೆ. ಈ ಗೇಟಿಂದ ಅಧಿಕ ಪರ್ಸನ್ಗೆ ಗಿಲ್ಲಿನೇ ಆಚೆ ಹಾಕ್ಬೇಕು. ಈ ದಾರಿಯಿಂದ ರಿಷಾನ ಮನೆಯಿಂದ ಹೊರಗಡೆ ಹಾಕ್ಬೇಕು. ಈ ಗೇಟಿಂದ ಈ ಸೂರಜ್ನನ್ನೇ ಆಚೆ ಕಳಿಸಿ. ಇವತ್ತು ಬಾಗಿಲು ಓಪನ್ ಆಗಿರುತ್ತೆ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಏನಂತ. ಬೇಡ ಸುಮ್ಮನೆ ಕುತ್ಕಲೇ. ಅವನಿಗೆ ಹೇಳಿದ್ರೆ ಅರ್ಥನೇ ಆಗೋದಿಲ್ಲ. ಗೇಟಿಂದ ಆಚೆ ಹೋಗ್ಬೇಡಿ. ಎಲ್ಲದ್ರಲ್ಲೂ ತಮಾಷೆ ಮಾಡ್ತಾ ಇದ್ರೆ ಕುತ್ಕಲ್ರಿ, ಏನಾಗಲ್ಲ ಕಣ. ಈ ಬಿಗ್ ಬಾಸ್ ಇವನ ಅವ್ನು ಹೊರಗೆ ದಬ್ಬೇಕು. ಅವನ ಅಲ್ಲಿ ನಾನು ನೋಡ್ದೆ ಕಣ. ಏನ್ ನೋಡ್ದೆ? ಆ ಸಸ್ಸನ್ನ ಡಾಗನ್ನ ಇಟ್ಕೊಂಡು ಆ ಹೊರಗಡೆ ಫುಲ್ ಇಂಟರ್ವ್ಯೂ ಕೊಡ್ತಾವ್ರ ಕಣಲ್ಲ. ಸರ್ ನೀವು ಇಷ್ಟು ಫೇರ್ ಆಗಿ ಸರ್? ಸರ್ ಇದು ನೋಡಿ ಸರ್, ಇದು ನೋಡ್ಲಿಕ್ಕೆ ಪಾಂಡ್ಸ್ ಆಗಿದೆ, ಬಟ್ ಪಾಂಡ್ಸ್ ಅಲ್ಲ ಸರ್. ಇದು ಹೊರಗಿನ ದೇಶದಿಂದ ಇಂಪೋರ್ಟ್ ಮಾಡಿಸೋದು. $23 lakhs ಇದೆ ಸರ್. ಲೈಕ್ ನನ್ನ ಮತ್ತೆ ನನ್ನ ಮಗನನ್ನು ಒಟ್ಟಿಗೆ ಇಟ್ಟರೆ ನಮ್ಮನ್ನು ಅಣ್ಣ ತಮ್ಮ ಅಂತ ಕೇಳ್ತಾರೆ, ಅಷ್ಟು ಫೇರ್ ಆಗಿದ್ದೀನಿ ಅಂತ ಹೇಳ್ತಾರೆ. ನಾನು ಮತ್ತೆ ನನ್ನ ಮಗನ ಬಗ್ಗೆ ನಾನು ಹೇಳೋದೇ ಇಲ್ಲ ಬಿಡಿ. ಅವನು ಹೀಗೆ ಹೊರಗಡೆ ಎಲ್ಲಾದ್ರೂ ಹೋದ್ರೆ 99.999% ಹುಡುಗಿಯರೆಲ್ಲ ಹರ್ಷ 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 ಅಂತಾನೆ ಕೂಗ್ತಾ ಇರ್ತಾರೆ ಸರ್. ನಿಮ್ಮ ಆಸೆ ಏನು ಸರ್? ಸರ್ ನನ್ನ ಆಸೆ ನನ್ನ ಮಗನ ನಾನು ನಂಬರ್ 2 ಹೀರೋ ಮಾಡ್ಬೇಕಂತ ಸರ್. ಯಾಕೆ ಸರ್ ನಂಬರ್ 1 ಮಾಡಲ್ಲ? ಅವನಾಗಲ್ಲ ಸರ್. ಸರ್ ಅದು ಯಾವ ನಾಯಿ ಸರ್? ಇದು ಇಟಲಿಯಿಂದ ಹೆಲಿನಾಯ್. 100 ಕೋಟಿ ನಾಯಿ ಅದೇನ ಸರ್ ನಿಮ್ದು? ಸರ್ ಅಲ್ಲ, ಲೈಕ್ ಬಿಗ್ ಬಾಸ್ ಹೋದ ಮೇಲೆ ನನ್ನ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆದ ಮೇಲೆ ಲೈಕ್ ಅದನ್ನು ನಾನೇ ಬ್ರೀಡ್ ಮಾಡಿ ತರ್ತೀನಿ. ಹಾಗಾಗಿ ಸರ್ ಅದು 500 ಕೋಟಿಗೆ ಬರುತ್ತೆ. ಒಂದು 5 ಬೋಟಿ ಆಗಿರೋ ಬರ್ಲಿಕ್ಕಿಲ್ಲ ಸರ್. ಇದು ಬಿಗ್ ಬಾಸ್. ಈ ವಾರ ಯಾವುದೇ ಟಾಸ್ಕ್ ಇರುವುದಿಲ್ಲ. ಈ ವಾರ ನಿಮ್ಮ ವ್ಯಕ್ತಿತ್ವಗಳ ಆಟ. ಶುಭವಾದ ಬಿಗ್ ಬಾಸ್ ಹೇಳ್ದು ಕೇಳ್ತಾ, ಈ ವಾರ ಹುಷಾರಾಗಿರ್ಬೇಕು. ನಮ್ಮ ವ್ಯಕ್ತಿತ್ವದ ಆಟ ಅಂತೆ, ಗೊತ್ತಾಯ್ತಾ? ಹೌದಾ? ಈ ವಾರ ನಮ್ಮ ವ್ಯಕ್ತಿತ್ವದ ಆಟನಾ? ಹಾಗಾದ್ರೆ ಹೋದ ವಾರ ಯಾರ ವ್ಯಕ್ತಿತ್ವದ ಆಟ ಆಡಿದ್ದು? ಜಾನು ಏನು ಹೋದ ಸಲ ಗೆಜ್ಜೆ ಇಟ್ಕೊಂಡು ಮನೆಯವರೆಲ್ಲ ಆಟ ಆಡಿಸಿದ್ವಿ. ಈ ಸಲ ಸೌಂಡ್ಲೆಸ್ ಎಲ್ಲ ಆಟ ಆಡಿಸೋಣ. ಅಮ್ಮ ತಾಯಿ ನಿನ್ನ ಸಾಹಸ ಬೇಡ. ಈ ವಾರ ಬಿಗ್ ಬಾಸ್ ಮನೇಲಿ ನಾನು ಕ್ಯಾಪ್ಟನ್ ಆಗ್ಲೇಬೇಕು. ಹೌದು, ನಾನು ಈ ವಾರ ಕ್ಯಾಪ್ಟನ್ ಆಗ್ಲೇಬೇಕು. ನೀವು ಕ್ಯಾಪ್ಟನ್ ಇಮ್ಯುನಿಟಿ ಸಿಗದೆ ಕ್ಯಾಪ್ಟನ್ ಅನ್ನೋದೇ ಮಾಡ್ತಾ ಹೋಗಿದೆ. ಟೇಬಲ್ ಮೇಲೆ ಅಶ್ವಿನಿ ಮತ್ತು ಜಾಹ್ನವಿ. ನಿಮ್ಮ ಮನೆಯ 2 ಪತ್ರಗಳಿವೆ. ಒಂದು ಪಡೆಯುವುದಾದರೆ ಮತ್ತೊಂದನ್ನು ಹರಿದು ಹಾಕಬೇಕು. ಈ ಕೂಡಲೇ ನಿಮ್ಮಲ್ಲೇ ಚರ್ಚಿಸಿ ಯಾರಿಗೆ ಪತ್ರ ಸೇರಬೇಕು ಎಂಬ ಅಭಿಪ್ರಾಯ ತಿಳಿಸಿ. ನೀವು ಲೆಟರ್ ಬೇಕಾದ್ರೆ ತಗೊಳ್ಳಿ, ನನ್ನ ಮಗ ಸೇಫ್ ಇದ್ದಾನೆ ಅಂತ ನಂಗೆ ಗೊತ್ತು.
ಒಂದು ಮಗುವಿಗೆ ತಾಯಿ ಎಷ್ಟು ಮುಖ್ಯನೋ ತಂದೆನೂ ಅಷ್ಟೇ ಮುಖ್ಯ ಆಗಿರ್ತದೆ. ಹಾಗಾಗಿ ನಾನು ಈ ಜಾಹ್ನವಿಯವರ ಜರ್ನಿಯನ್ನು ನೋಡಿದ್ದೀನಿ. ಒಂದು ತಾಯಿ ಆ ತಬ್ಬಲಿ ಮಗುವನ್ನ ತಾನು ಕೊಟ್ಟ ಮಾತಿಗೆ ತಪ್ಪಬಾರ್ದಂತ ಆ ಹುಲಿರಾಯ ದೊಡ್ಡ ಬೆಟ್ಟದಿಂದ ಜಿಗಿದು ನಾನು ಹೇಳ್ತೇನೆ ಇದು ಜಿಗ್ ಬಾಸ್. ಮುಚ್ಕೊಂಡು ಯಾರಾದ್ರೂ ಒಬ್ರು ಹೇಳಿ. ಈ ಲೆಟರ್ನ ಜಾಹ್ನವಿ ಅವ್ರಿಗೆ ಕೊಡ್ತೀನಿ. ಇದು ಜಿಗ್ ಬಾಸ್. ಧನುಷ್, ನಿಮ್ಮ ಬಳಿ 2 ಆಯ್ಕೆಗಳಿವೆ. ನಿಮ್ಮ ಮನೆಯಿಂದ ಬಂದಿರುವ ಪತ್ರಗಳನ್ನು ತೆಗೆದುಕೊಳ್ಳುವುದು ಒಂದು ಆಯ್ಕೆ, ಮತ್ತೊಂದು ನಿಮ್ಮ ಪತ್ರವನ್ನು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಹಾಕಿ ಅಭಿ ಅವರಿಗೆ ಅವರ ಪತ್ರವನ್ನು ನೀಡಬಹುದು. ನಿಮ್ಮ ಆಯ್ಕೆ ತಿಳಿಸಿ. ಬಿಗ್ ಬಾಸ್, ಅಭಿಷೇಕ್ ಅವರ ಲೆಟರ್ ಅನ್ನು ಅವರಿಗೆ ಕೊಟ್ಟು ನನ್ನ ಲೆಟರ್ ಅನ್ನು ನೀರಿಗೆ ಹಾಕ್ತೀನಿ. ನೀನು ನಾನು ಸ್ಥಾನ ಗಿಟ್ಟಿಸ್ಕೊಂಡೆ, ಇಲ್ಲಿದ್ಯಾ ನೀನು? ಆದರೂ ಯಾಕೋ ಹೀಗೆ ಮಾಡಿದೆ? ಸುಮ್ಮನೆ ಮಾರೆ, ಲೆಟ್ರ್ ಬಾಟ್ಲಿ ಒಳಗೆ ಉಂಟು, ಸ್ವಿಮ್ಮಿಂಗ್ ಪೂಲ್ಗೆ ಹಾಕಿಯಾನೆ. ಎಲ್ಲರೂ ಹೋದ ಮೇಲೆ ತೆಗೆದುಕೊಂಡು ಹೋದ್ವಿ. ಮೇಡಮ್ ಅವಳು ನಾಟಕ ಮೇಡಮ್. ಅವಳು ನಾನು ಯೂಟ್ಯೂಬಿಂದನೇ ನೋಡ್ತಾ ಬಂದಿದ್ದೀನಿ. ಅವಳು ಮೇನ್ USP ಏನು ಗೊತ್ತಾ? ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್. ಅವಳು ಮಾತುಗಾರಿಕೆನೇ ಯೂನಿಕ್. ಆ ತಂಗಿ ಏನು ಬೇಕು? ದಿಂಬ ನಿನ್ನ ಸೇವೆಗೆ ಸದಾ ಸಿದ್ಧ, ತಗೊಂಡೋಗು. ನಾಟಕ ಮೇಡಮ್, ತೀರಾ ನಾಟಕ. ಸುಮ್ಮನೆ ಹುಚ್ಚುಚ್ಚಾಗಿ ಮಾತಾಡೋದು. ಯಾರ ಜೊತೆ ಮಾತಾಡ್ತಾಳೆ? ಕ್ಯಾಮರಾ ಜೊತೆ. ಎಂತ ಮೇಡಮ್ ಅವಳು ಮಾತಾಡೋದು? ಎಂತ ಗೊತ್ತುಂಟ, ಈ ಥರ ಯಾರು ನಮ್ಮೂರಲ್ಲಿ ಮಾತಾಡೋದೇ ಇಲ್ಲ ಮೇಡಮ್. ಹೌದಾ? ತಂಗಿ ಪಿಲ್ಲೋ ಎಷ್ಟು ಸಲ ಬರ್ತೀಯ? ಆಯ್ತಪ್ಪ, ಪಿಲ್ಲೋ ತಗೊಂಡು ಹೋಗ್ತಾಳೆ. ಅದೇ ಮೇಡಮ್, ಅವಳು ಗೊತ್ತು ಈ ಜಿಗ್ ಬಾಸ್ ಅಲ್ಲಿ ಇರೋದೊಂದೇ ಕ್ಯಾಮರಾ. ಈ ಕ್ಯಾಮರಾ ಇಲ್ಲಿದೆ ಅಂದ್ರೆ ಅವಳು ಬರ್ತಾ ಇರ್ತಾಳೆ ಮೇಡಮ್. ವಿಗ್ಗಿಲಿದ್ರು ಅಂತಿದ್ದು. ಓ, ಈ ಸೀನಿಗೆ ವಿಗ್ ಹಾಕೋದೇ ಮರ್ತು ಬಿಟ್ಟೆ. ವಿಗ್ಗಿಲ್ದಿರುವಂತ ಬಗ್ಗೆ ಮಾತಾಡ್ತೀರಾ? ಸಾರಿ ಮೇಡಮ್. ಜಿಗ್ ಬಾಸ್ ಚಿಕನ್ ಕಳಿಸಿ. ಸಮಯ ರಾತ್ರಿ 9:30. ಇದು ಜಿಗ್ ಬಾಸ್. ರಿಷಾ, ನಿಮ್ಮ ಮನೆಯಿಂದ ಬಂದಿರುವ ಪತ್ರವನ್ನು ನೀವು ಪಡೆಯಲು ಯಾರದಾದರೂ 2 ಪತ್ರವನ್ನು ಹರಿದು ಹಾಕಬೇಕು. ಜಿಗ್ ಬಾಸ್, ನಾನು ಸ್ಪಂದನ ಹಾಗೂ ಸೂರಜ್ ಅವರ ಪತ್ರವನ್ನು ಹರಿತೇನೆ. ತುಂಬ ಥ್ಯಾಂಕ್ ಯು ಜಿಗ್ ಬಾಸ್. ನಾನು ಇದಕ್ಕೆ ಕಾಯ್ತಿದ್ದೆ. ನಿನ್ನೆ ಆದ ಇನ್ಸಿಡೆಂಟ್ಗೆ ನನಗೆ ಇದು ಬೇಕಿತ್ತು. ನಾನು ಈ ವಾರದಲ್ಲಿ 1 vs 9 ಅಲ್ಲ 9 vs 1 ಎಂತ ಕರ್ಮ ಎಂತದ ಆಗಿದ್ದೆ. ತುಂಬ ಥ್ಯಾಂಕ್ ಯು ಜಿಗ್ ಬಾಸ್, ಥ್ಯಾಂಕ್ ಯು. ಸಮಯ ಬೆಳಿಗ್ಗೆ 9:30. ಅಮ್ಮ, ನೀನು ಎಂತ ಬರ್ದಿದ್ದೆ ಅಂತ ಗೊತ್ತಮ್ಮ? ಗೆದ್ದು ಬಾ, ನೀನು ಇನ್ನಾಗೆ ಇರು ಅಂತ ಬರ್ದಿದ್ವಿ ನೀನು. ಏ ಸೂರಜ್, ಯಾಕೋ ಬೇಜಾರಲ್ಲಿದ್ದಿ? ಬೇಜಾರಿಲ್ಲ. ನಿನ್ನ ನೋಡೋ ಗೊತ್ತಾಗತ್ತೆ ಅಲ್ಲ, ಬೇಜಾರಲ್ಲಿದ್ದೀಯಲ್ಲ. ಈಗ ಎಂತ ಬೇಜಾರು ಹೇಳು? ಅಮ್ಮನ ಲೆಟ್ರ್ ಓದ್ಲಿಲ್ಲ ಅಂತೇಳಿಯಾ? ಹೌದು. ಏನ್ ಬರ್ದಿರ್ತಾರೆ? ನೀನ್ ಗೆದ್ದು ಬಾ ಅಂತ ಬರ್ದಿರ್ತಾರೆ. ನೀನು ಸ್ವಲ್ಪ ಕೆಳಗೆ ತೊಳ್ತೀಯ, ನಾನು ತೊಡೆನೋ ಆಗ್ತದೆ. ಬೇಜಾರು ಮಾಡ್ಬೇಡ್ವೋ. ನಗು ನಗು ನಗು. ಏನ್ ಅನ್ಕೊಂಡೆ ನನ್ನ? ಏನಾಯ್ತು ಮೇಡಮ್? ಅದೇ ಕಾರ್ಟೂನ್ ರಕ್ಷಿತಾ ಒಂದು ರೆಸ್ಪೆಕ್ಟೇ ಕೊಡಲ್ಲ. ನನ್ನ ವಯಸ್ಸಿಗೆ ನಾನು 100 ಸಿನಿಮಾ ಮಾಡಿದ್ದೀನಿ. ನನ್ನ ಅಚೀವ್ಮೆಂಟ್ ಬ್ರೇಕ್ ಮಾಡಿ ನೋಡೋಣ, ಚಾಲೆಂಜ್ ಆಗ್ತೀನಿ. 100 ಸಿನಿಮಾ ಮಾಡಿದ್ರೆ ನೀವು ಗ್ರೇಟ್ ಮೇಡಮ್. 100 ಸಿನಿಮಾ ಅಂದ್ರೆ 100 ಸಿನಿಮಾ ಅಲ್ಲ, ನನ್ನ ಫಿಲ್ಮ್ ಹೆಸರಿ 100 ಸಿನಿಮಾ. ಸಮಯ ರಾತ್ರಿ 9:30. ಎಂತ ಗೊತ್ತುಂಟಾ? ಇದು ಆಗದಿಂದ ಕಾಕ್ರೋಚ್ ಅವ್ರು ಕಾಣ್ತಿಲ್ಲ. ಅವರು ಎಲ್ಲಿದ್ದಾರೆ?
ಸೋಪು ಹಿಟ್. ಇದು ಅವಿತಿರುವ ಜಿರಳೆಗಳನ್ನು ಕೊಲ್ಲುತ್ತದೆ. ಎಲ್ರಿಗೂ ನಮಸ್ಕಾರ. ಇದು ಧನರಾಜ್ ಆಚಾರ್ಯ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಏನಿದೆ ಅದು ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರ್ಕೊಂಡು ಮಾಡಿರೋ ಸ್ಪೂಫ್ ವಿಡಿಯೋ ಆಗಿರುತ್ತೆ. ಇದು ಯಾರನ್ನೇ ಆಗಲಿ ಅವಮಾನಿಸೋದಾಗಲಿ ನೋಯಿಸೋದಕ್ಕಾಗಲಿ ಇದು ಮಾಡಿರೋದಲ್ಲ. ಇದು ಕೇವಲ ಮನೋರಂಜನೆ ದೃಷ್ಟಿಯಿಂದ ಮಾಡಿರೋಂಥ ವಿಡಿಯೋ. ಈ ಚಾನಲಲ್ಲಿ 3 ವರ್ಷದ ನಂತರ ಒಂದು ಲಾಂಗ್ ವಿಡಿಯೋಸ್ ಹಾಕ್ತಾ ಇದ್ದೀವಿ. ನಿಮ್ಮೆಲ್ಲರ ಪ್ರೋತ್ಸಾಹ ತುಂಬಾ ಈಗ ಅಗತ್ಯ. ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚೆಚ್ಚು ಕಮೆಂಟ್ ಮಾಡಿ. ಈ ಒಂದು ವಿಡಿಯೋನ ಆದಷ್ಟು ಜಾಸ್ತಿ ರೀಚ್ ಮಾಡಿದ್ರೆ ನಾವು ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ನೀವು ಒಂದು ಹುಮ್ಮಸ್ಸು ಕೊಟ್ಟಂಗೆ ಆಗುತ್ತೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. Jig